ಫೈನಲಿ ಬಿಗ್ ಬಾಸ್ ಅಂತೂ ಮುಗಿಯಾಕತ್ತೈತಿ. ಆ್ಯಕ್ಚುಲಿ ಬಿಗ್ ಬಾಸಿಂದ ಮನುಷ್ಯರು ತಿಳ್ಕೊಬೇಕಾದ್ದು ಏನಪ್ಪ ಅಂತಂದ್ರೆ, ಈ 18 ಜನ ಕಂಟೆಸ್ಟೆಂಟ್ 18 ಜನ ನಮ್ಮ ಲೈಫ್ ಒಳಗೆ ಬರುವಂಥ ವ್ಯಕ್ತಿತ್ವ ಅಂತ ನಾನು ತಿಳ್ಕೊಬೋದು. ಯಾಕಂತಂದ್ರೆ ಈ ಬಿಗ್ ಬಾಸ್ ಅನ್ನೋದು ಕೇವಲ ನಾವು ಅವ್ರು ಗೆಲ್ತಾರೋ ಇವ್ರು ಗೆಲ್ತಾರೋ, ಈಕಿ ಚಲೋ ಇಲ್ಲ, ಅವ್ನು ಚಲೋ ಇಲ್ಲ, ಅವ್ನ ಕ್ಯಾರೆಕ್ಟರ್ ಚಲೋ ಇಲ್ಲ, ಹಂಗೆ ಹಿಂಗೆ ಅಂಥೇಳಿ ನಾವು ಕಮೆಂಟ್ಸ್ ಮಾಡ್ತಿರ್ತೇವೆ. ಬಟ್ ಆ್ಯಕ್ಚುಲಿ ಒಂದು ತಿಳ್ಕೊರಿ, ನಮ್ಮ ಲೈಫ್ ಒಳಗೂ ಕೂಡ ಈ ಥರ ವ್ಯಕ್ತಿತ್ವ ಇರೋ ವ್ಯಕ್ತಿಗಳು ಬಂದು ಹೋಗಿರ್ತಾರೆ. ಅವ್ರ ಜೊತೆ ನಾವು ಯಾವ ಥರ ಡೀಲ್ ಮಾಡಬೇಕು, ಯಾವ ಥರ ನಾವು ನಡ್ಕೋಬೇಕು, ಯಾವ ಥರ ವ್ಯಕ್ತಿತ್ವನ ಇಟ್ಕೋಬೇಕಂತ ಹೇಳಿ ಬಿಗ್ ಬಾಸ್ ಅನ್ನೋ ಒಂದು ಶೋ ನಿಜವಾಗ್ಲೂ ತಿಳಿಸ್ಕೊಡ್ತೈತಿ. ಪ್ರತಿ ಸಲ ಹೇಳ್ತಾರೆ ಇದೊಂದು ವ್ಯಕ್ತಿತ್ವ ಅನ್ನೋ ಶೋ ಅಂತ. ರಿಯಾಲಿಟಿ ವ್ಯಕ್ತಿತ್ವ ಅನ್ನೋ ಶೋ ಇದು. ವ್ಯಕ್ತಿತ್ವ ಅನ್ನೋದು ಕೇವಲ ಆ ಒಂದು ಬಿಗ್ ಬಾಸ್ ಶೋ ಹೋಗಿರ್ತಾನಲ್ಲ ಆ ಒಂದು ವ್ಯಕ್ತಿಗೆ ಮಾತ್ರ ಇದು ಅನುಸರಿಸಲ್ಲ. ಹೋಲ್ ಆಫ್ ಇಡೀ ಜನ್ರೇಷನ್, ಇಡೀ ವ್ಯಕ್ತಿಗೆ, ಎಲ್ಲ ಜನ ಸಮೂಹಕ್ಕೂ ಕೂಡ ಇದು ಅನ್ವಯ ಆಗ್ತೈತಿ. ಯಾಕೆ ಹೆಂಗೆ ಅಂಥೇಳಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ಯಾರು ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಬರೋವಂಥ ಎವ್ರಿಡೇ ಆಗುವಂಥ ವೀಡಿಯೋ ನಿಮಗೆ ಬಂದು ಮುಟ್ಟುತ್ತಾ. ಸೊ ನಾನು ಹೇಳಿದೆ ಬಿಗ್ ಬಾಸ್ ನಮ್ಮ ಲೈಫಿಗೆ ಅನ್ವಯ ಆಗ್ತೈತಿ ಹೆಂಗೆ ಏನು ಅಂತೇಳಿ. ಸೊ ಇವಾಗ ತುಂಬ ಹಿಂದಿಂದು ಬೇಡ, ಇವಾಗ ಇಲ್ಲಿ ಹತ್ತಿರದೇ ತೊಗೊಳ್ಳೋಣ. ಇವಾಗ ಬಿಗ್ ಬಾಸ್ ಸೀಸನ್ 12 ನಡೆಯಾಕತ್ತೈತಿ. ಸೊ ಇದ್ರೊಳಗೆ ನಾವು ಹೇಳ್ತೇವೆ ಗಿಲ್ಲಿ, ರಕ್ಷಿತಾ, ಧ್ರುವಂತ್ ಅವ್ರ ಕ್ಯಾರೆಕ್ಟರ್ ವಿಚಿತ್ರವಾಗೈತಿ. ಆದರೂ ಕೂಡ ಒಂದೇ ಮನೆಯಲ್ಲಿ ಹಾಕಿದ್ದಾರೆ, ಅದು ಇದು. ಆದರೆ ಇವ್ನು ಸರಿ ಇಲ್ಲ, ಅವ್ನು ಸರಿ ಇಲ್ಲ ಅಂಥೇಳಿ ನಾವು ಕಮೆಂಟ್ ಮಾಡ್ತೇವೆ. ಕಾರಣ ಅವರಿಗೆ ನಾವು ನೋಡುವಂತಹ ಒಂದು ವ್ಯಕ್ತಿತ್ವ, ಯಾವ ಥರ ನಾವು ನೋಡ್ತೀವೋ ಅನ್ನೋ ದೃಷ್ಟಿಕೋನ. ಸೊ ಅದೇ ರೀತಿ ದೃಷ್ಟಿಕೋನದೊಳಗೆ ನಮ್ಮನ್ನೂ ಕೆಲವು ಮಂದಿ ನೋಡ್ತಿರ್ತಾರೆ, ನಾವು ಅವ್ರನ್ನೂ ನೋಡ್ತಿರ್ತೀವಿ. ಹಂಗಂಥೇಳಿ ಪರಿಸ್ಥಿತಿ ಮಾತ್ರ ಕೆಟ್ಟದ್ದು ಹೊರತು ವ್ಯಕ್ತಿತ್ವ ಯಾವತ್ತೂ ಕೆಟ್ಟದ್ದಾಗಂಗಿಲ್ಲ. ವ್ಯಕ್ತಿ ಯಾವಾಗ ಕೆಟ್ಟದ್ದಾಗ್ತಾನೆ ಅವನಿಗೆ ಸರಿ ಹೋಗುವಂಥ ಮುಗಿಯಾಕತೆ ತಂದಾಗ ಕೆಲವೊಂದು ನಮ್ಮ ಲೈಫ್ ಒಳಗೆ ಎಂಡ್ ಅನ್ನೋ ಲಾಸ್ಟ್ ಡೇಟ್ ಅನ್ನೋದೊಂದು ಬರ್ತದೆ. ಸೊ ಎಂಡ್ ಅನ್ನೋ ಲಾಸ್ಟ್ ಡೇಟ್ ಬಂದಾಗ ಎಲ್ಲ ರೀಕಾಲ್ ಆಗ್ತೈತಿ, ಹೀಗೆ ಮಾಡಬಾರ್ದಿತ್ತು ನಾನು, ಹಾಗೆ ಮಾಡಬಾರ್ದಿತ್ತು ಅಂಥೇಳಿ. ಬಟ್ ಆ್ಯಸ್ ಅ ಸಿಚುವೇಶನ್ಸ್ದೊಳಗೆ ನಾವು ಎಷ್ಟು ಕಾಮ್ ಆಗಿರ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೈತಿ. ಸೊ ಆಬ್ವಿಯಸ್ಲಿ ನಾನು ನಿನ್ನೆ ಕೂಡ ಇವಾಗ ರೀಸೆಂಟಾಗಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ, ಸುದೀಪ್ ಸರ್ದು ವ್ಯಕ್ತಿತ್ವ ಕನ್ನಡ ಮೇಲಿಂದ ಅಭಿಮಾನ ಅಂಥೇಳಿ. ಸೊ ಆ ವಿಡಿಯೋನ ನೋಡ್ಕೊಂಡು ಬರದೇ ಇರೋರು ಹೋಗಿ ನೋಡ್ಕೊಂಡು ಬರ್ರಿ. ಸೊ ಅವರು ಕೂಡ ಎಷ್ಟು ಕಾಮಾಗಿ, ಎಷ್ಟು ಪೇಷನ್ಸಾಗಿ ಕೆಲಸ ಮಾಡ್ತಾರೆ, ಎಷ್ಟು ಹಾರ್ಡ್ ವರ್ಕ್ ಇದ್ದಾರೆ. ಹೇಳೋಂಗಿಲ್ಲ ನಾ ಹಂಗೆ ಮಾಡ್ತೀನಿ ಕೆಲಸ, ಹಿಂಗೆ ಮಾಡ್ತೀನಿ ಅಂತ, ಬಟ್ ಅವರು ಮಾಡಿ ತೋರಿಸ್ತಾರೆ. ಅದೇ ರೀತಿ ನಮ್ಮ ಕೆಲಸದ ಮೇಲೆ ನಮ್ಮ ಕೋಪ, ಅಹಂಕಾರ, ಸಿಟ್ಟು ಇರಬೇಕು ಹೊರತು ವ್ಯಕ್ತಿಗಳ ಮೇಲೆ ಯಾವತ್ತೂ ಇರಬಾರ್ದು. ಯಾಕಂತಂದರೆ ವ್ಯಕ್ತಿ ವಾಪಸ್ ರಿಟರ್ನ್ ಕೊಡ್ತೈತಿ. ಅದೇ ನಾವು ಕೆಲಸದ ಮೇಲೆ ಹಾಕಿದರೆ ಒಂದು ಕೆಲಸ ಹಾಳಾಕೈತಿ, ಇಲ್ಲ ಕೆಲಸ ಉದ್ಧಾರ ಆಕೈತಿ. ಸೊ ಕೆಲಸ ಉದ್ಧಾರ ಆದಾಗ ಇದೇ ರೀತಿ ಮಾಡಬೇಕು ಅನ್ನೋ ಜ್ಞಾನ ಸಿಗ್ತೈತಿ. ಸಪೋಸ್ ಆ ಕೆಲಸ ಏನಾದರೂ ಹಾಳಾತಂದರೆ ಏನು ಮಾಡಬಾರ್ದು ಅನ್ನೋ ಒಂದು ಬುದ್ಧಿ ಸಿಗ್ತೈತಿ. ಸೊ ಇದನ್ನು ನಾವು ಅಳವಡಿಸ್ಕೊಂಡು ಜೀವನದೊಳಗೆ ಹೋದ್ರೆ ಲೈಫ್ ಒಳಗೆ ಯಾವುದೇ ರೀತಿ ರಿಸ್ಕ್ ಆಗಲಿ, ಇನ್ನೊಬ್ಬರ ಮುಂದೆ ನಾವು ಅವ್ರಿಗೆ ಹರ್ಟ್ ಮಾಡೋದಾಗಲಿ, ಸೊ ಯಾವುದೇ ಒಂದು ವಿಷಯ ನಡೆಯೋಂಗಿಲ್ಲ. ಸೊ ಈ ಒಂದು ವಿಡಿಯೋ ಮೂಲಕ ನಾನು ಏನು ಹೇಳೋದಪ್ಪ ಅಂತಂದ್ರೆ, ಬಿಗ್ ಬಾಸ್ ಈಸ್ ನಾಟ್ ಓನ್ಲಿ ಶೋ, ಡಿಪೆಂಡ್ ಅಪಾನ್ ಆಲ್ ಪೀಪಲ್ಸ್. ಯಾಕಂತಂದ್ರೆ ಅವರ್ ಲೈಫ್ ಒಳಗೆ ಯಾವ ರೀತಿ ಇರ್ತದಲ್ಲ, ಯಾವ ರೀತಿ ವ್ಯಕ್ತಿತ್ವನ ತೊಗೊಂಡಿರ್ತಾರಲ್ಲ ಅದು ನಡೀತದ ಅಂಥೇಳಿ ಹೇಳ್ತಾ ನಾನು ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ನಾವು ಹೋಗಿ ಮತ್ತೆ ಹೊಸ ವಿಷಯನ ತೊಗೊಂಬರ್ತೀನಿ. ಅಲ್ಲಿಕ್ಕಿಂತ ಎಲ್ಲರಿಗೂ ಬಾಯ್.